BA 6ನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರದ 3ನೇ ಪತ್ರಿಕೆಯಾದಂಥ ಕರ್ನಾಟಕದಲ್ಲಿ ಸಮಾಜ ಈ ಒಂದು ವಿಷಯದ 2024ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ 5 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ಕ್ಲಾಸಿನಲ್ಲಿ ನೋಡೋಣ. ಮೊದಲು ಪಾರ್ಟ್ ಬಿ ಯಲ್ಲಿ ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ 7, ಕರ್ನಾಟಕದ ಪ್ರಾಚೀನತೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ಈ ಒಂದು ಕರ್ನಾಟಕದ ಇತಿಹಾಸವು ಬಹಳ ಹಳೆಯದು ಆಗಿದ್ದು ಮತ್ತು ವೈವಿಧ್ಯಮಯವಾಗಿದೆ. ಇದು ಸಿಂಧೂ ಕಣಿವೆ ನಾಗರಿಕತೆಯಿಂದಲೂ ಪ್ರಭಾವಿತವಾಗಿದ್ದು ನವಶಿಲಾಯುಗದ ನೆಲೆಗಳನ್ನು ಸಹ ಹೊಂದಿದೆ. ಅಲ್ಲದೆ ಈ ಒಂದು ಕರ್ನಾಟಕವನ್ನು ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯ ಮತ್ತು ಹೊಯ್ಸಳರಂಥ ಅನೇಕ ರಾಜವಂಶಗಳು ಈ ಒಂದು ಪ್ರದೇಶವನ್ನು ಆಳಿದವು ಮತ್ತು ಇವರು ನೀಡಿದಂಥ ವಾಸ್ತುಶಿಲ್ಪ, ಕಲೆ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಈ ಒಂದು ಕರ್ನಾಟಕದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿವೆ. ಅಂದಮೇಲೆ ಉದಾಹರಣೆಯೊಂದಿಗೆ ಕರ್ನಾಟಕದ ಪ್ರಾಚೀನತೆಯನ್ನು ನೋಡಿದಾಗ ಕರ್ನಾಟಕದ ಪ್ರಾಚೀನತೆಯ ಪುರಾವೆಗಳ ಉದಾಹರಣೆಗಳು: 1. ಸಿಂಧೂ ಕಣಿವೆ ನಾಗರಿಕತೆಯೊಂದಿಗೆ ಸಂಪರ್ಕ. 2. ನವಶಿಲಾಯುಗದ ನೆಲೆಗಳು. 3. ಬೃಹತ್ ಶಿಲಾಯುಗದ ರಚನೆಗಳು. 4. ಕದಂಬ ಲಿಪಿ ಮತ್ತು 5. ಕನ್ನಡ ಶಾಸನಗಳು. ಇವೆಲ್ಲವೂ ಈ ಒಂದು ಕರ್ನಾಟಕದ ಪ್ರಾಚೀನತೆಯನ್ನು ಎತ್ತಿ ತೋರಿಸುವಂಥ ಉದಾಹರಣೆಗಳು ಆಗಿವೆ. ಇನ್ನು ಈ ಒಂದು ಕರ್ನಾಟಕವನ್ನು ಆಳಿದಂಥ ಮುಖ್ಯ ರಾಜವಂಶಗಳ ಉದಾಹರಣೆಯೊಂದಿಗೆ ಕರ್ನಾಟಕದ ಪ್ರಾಚೀನತೆಯನ್ನು ನೋಡಿದಾಗ 1. ಮೌರ್ಯರು. 2. ಚಾಲುಕ್ಯರು. 3. ರಾಷ್ಟ್ರಕೂಟರು. 4. ವಿಜಯನಗರ ಸಾಮ್ರಾಜ್ಯ ಮತ್ತು 5. ಹೊಯ್ಸಳರು. ಈ ಎಲ್ಲ ಅಂಶಗಳು ಅಂದರೆ ಉದಾಹರಣೆಗಳು ಈ ಒಂದು ಕರ್ನಾಟಕದ ಶ್ರೀಮಂತ ಮತ್ತು ಪ್ರಾಚೀನ ಇತಿಹಾಸವನ್ನು ಎತ್ತಿ ತೋರಿಸುತ್ತವೆ. ಇನ್ನು ಪ್ರಶ್ನೆ 8, ಇಂದಿನ ಕರ್ನಾಟಕದ ಆಡಳಿತ ವಿಭಾಗಗಳ ಕುರಿತು ಬರೆಯಿರಿ ಅಂತ ಇದೆ. ಇಂದಿನ ಕರ್ನಾಟಕದ ಆಡಳಿತ ವಿಭಾಗಗಳನ್ನು ನೋಡಿದಾಗ ಈ ಒಂದು ಕರ್ನಾಟಕ ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ: 1. ಬೆಂಗಳೂರು ವಿಭಾಗ. 2. ಬೆಳಗಾವಿ ವಿಭಾಗ. 3. ಕಲಬುರಗಿ ವಿಭಾಗ ಮತ್ತು 4. ಮೈಸೂರು ವಿಭಾಗಗಳು ಆಗಿವೆ. ಈ ಎಲ್ಲ ವಿಭಾಗಗಳನ್ನು ಅಂದರೆ ಪ್ರತಿಯೊಂದು ವಿಭಾಗವನ್ನು ಒಬ್ಬ ವಿಭಾಗೀಯ ಆಯುಕ್ತರು ಆಡಳಿತ ನಡೆಸುತ್ತಾರೆ. ವಿಭಾಗೀಯ ಆಯುಕ್ತರು ಜಿಲ್ಲಾಧಿಕಾರಿಗಳ ಮೇಲೆ ಮೇಲ್ವಿಚಾರಣೆ ನಡೆಸುತ್ತಾರೆ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜಾರಿಗೊಳಿಸುತ್ತಾರೆ. ಈ ಎಲ್ಲ ವಿಭಾಗಗಳಲ್ಲಿ ಇರುತ್ತಿರುವಂಥ ಜಿಲ್ಲೆಗಳಲ್ಲಿ. ಇನ್ನು ಪ್ರಶ್ನೆ 9, ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂದರೇನು? ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವು ಒಂದು ದೇಶದ ಜನರ ಜೀವನ ಮಟ್ಟವನ್ನು ಅಳೆಯುವಂಥ ಒಂದು ಸಂಯೋಜಿತ ಸೂಚ್ಯಂಕವಾಗಿದೆ. ಇದು ಜೀವಿತಾವಧಿ, ಶಿಕ್ಷಣ ಮತ್ತು ತಲಾ ಆದಾಯದಂಥ ಅಂಶಗಳನ್ನು ಪರಿಗಣಿಸುತ್ತದೆ. ಈ ಸೂಚ್ಯಂಕವು ದೇಶಗಳನ್ನು ಅವುಗಳ ಮಾನವ ಅಭಿವೃದ್ಧಿಯ ಮಟ್ಟಕ್ಕೆ ಅನುಗುಣವಾಗಿ ಶ್ರೇಣೀಕರಿಸಲು ಈ ಒಂದು HDI ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕವು ಸಹಾಯ ಮಾಡುತ್ತದೆ. ಅಂದ ಮೇಲೆ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವು 3 ಪ್ರಮುಖ ಅಂಶಗಳನ್ನು ಆಧರಿಸಿದೆ. ಅವುಗಳೆಂದರೆ: 1. ಜೀವಿತಾವಧಿ. 2. ಶಿಕ್ಷಣ ಮತ್ತು 3. ತಲಾ ಆದಾಯವಾಗಿದ್ದು ಈ 3 ಸೂಚ್ಯಂಕಗಳನ್ನು ಸಂಯೋಜಿಸಿ ಒಂದು ದೇಶದ ಮಾನವ ಅಭಿವೃದ್ಧಿಯ ಮಟ್ಟವನ್ನು ಅಳೆಯಲಾಗುತ್ತದೆ. HDI ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಹೆಚ್ಚಿನ ಮಟ್ಟದಲ್ಲಿದ್ದರೆ ಆ ದೇಶದ ಜನರು ಉತ್ತಮ ಜೀವನ ಮಟ್ಟವನ್ನು ಹೊಂದಿದ್ದಾರೆ ಎಂದು ಪರಿಗಣಿಸಲಾಗುತ್ತದೆ. ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವು ಬಿಡುಗಡೆ ಮಾಡುತ್ತದೆ. ಈ ಸೂಚ್ಯಂಕವು ಆರ್ಥಿಕ ಬೆಳವಣಿಗೆಯೊಂದಿಗೆ ಮಾನವ ಅಭಿವೃದ್ಧಿಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಇದು ದೇಶಗಳು ತಮ್ಮ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಶ್ರಮಿಸಲು ಪ್ರೇರೇಪಿಸುತ್ತದೆ. ಈ ಒಂದು HDI
ಜೀವಿತಾವಧಿ ಹೆಚ್ಚಾದಾಗ, ಶಿಕ್ಷಣದ ಮಟ್ಟ ಹೆಚ್ಚಾದಾಗ ಮತ್ತು ಒಟ್ಟು ರಾಷ್ಟ್ರೀಯ ಆದಾಯ ಹೆಚ್ಚಿದಾಗ ಆ ಒಂದು ದೇಶವು ಹೆಚ್ಚಿನ ಮಟ್ಟದ HDIಯನ್ನು ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಗಳಿಸುತ್ತದೆ. ಮತ್ತು ಇದನ್ನು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಮಾನವ ಅಭಿವೃದ್ಧಿ ವರದಿ ಕಚೇರಿಯು ದೇಶದ ಅಭಿವೃದ್ಧಿಯನ್ನು ಅಳೆಯಲು ಇದನ್ನು ಬಳಸಿತು. ಪ್ರಶ್ನೆ 10, ಕರ್ನಾಟಕ ಏಕೀಕರಣ ಚಳುವಳಿ ಕುರಿತು ವಿವರಿಸಿ ಅಂತ ಇದೆ. ಈ ಒಂದು ಕರ್ನಾಟಕ ಏಕೀಕರಣ ಚಳುವಳಿ ಎಂದರೆ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಪ್ರತ್ಯೇಕ ಕರ್ನಾಟಕ ರಾಜ್ಯವನ್ನು ರಚಿಸುವಂಥ ಚಳುವಳಿಯಾಗಿದೆ. ಈ ಚಳುವಳಿಯು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಪ್ರಾರಂಭವಾಗಿ 1956ರಲ್ಲಿ ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬರುವವರೆಗೂ ಈ ಒಂದು ಕರ್ನಾಟಕ ಏಕೀಕರಣ ಚಳುವಳಿಯು ನಡೆಯಿತು. ಇದರಲ್ಲಿ ಆಲೂರು ವೆಂಕಟರಾಯರು ಈ ಒಂದು ಚಳುವಳಿಯ ಪ್ರಮುಖ ನಾಯಕರು ಆಗಿದ್ದರು. ಅಂದ ಮೇಲೆ ಈ ಒಂದು ಕರ್ನಾಟಕ ಏಕೀಕರಣ ಚಳುವಳಿಯ ಹಿನ್ನೆಲೆಯನ್ನು ನೋಡಿದಾಗ ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಕನ್ನಡ ಮಾತನಾಡುವಂಥ ಪ್ರದೇಶಗಳು ಬೇರೆ ಬೇರೆ ಆಡಳಿತದ ಅಡಿಯಲ್ಲಿ ಹಂಚಿ ಹೋಗಿದ್ದವು. ಅವುಗಳಲ್ಲಿ ಮುಖ್ಯವಾಗಿ ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕೊಡಗು ಮತ್ತು ಮದ್ರಾಸ್ ಕರ್ನಾಟಕಗಳು ಆಗಿವೆ. ಈ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಂಥ ಕನ್ನಡಿಗರು ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಒಂದಾಗಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟರು. ಈ ಒಂದು ಬೇಡಿಕೆಯು 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಪ್ರಾರಂಭದಲ್ಲಿ ಬೆಳೆದು ಈ ಒಂದು ಕರ್ನಾಟಕ ಏಕೀಕರಣ ಚಳುವಳಿ ಆಗಲಿಕ್ಕೆ ಕಾರಣವಾಯಿತು ಎಂದು ನಾವು ಹೇಳಬಹುದು. ಅಂದ ಮೇಲೆ ಈ ಒಂದು ಕರ್ನಾಟಕ ಏಕೀಕರಣ ಚಳುವಳಿಯ ಪ್ರಮುಖ ಘಟನೆಗಳು ಏನು ಅಂತ ನಾವು ನೋಡಿದಾಗ, 1. ಆಲೂರು ವೆಂಕಟರಾಯರ ಪಾತ್ರ, 2. ಕರ್ನಾಟಕ ಏಕೀಕರಣ ಪರಿಷತ್ತು, 3. ಸಾಹಿತಿಗಳ ಕೊಡುಗೆ, 4. ಭಾರತದ ಸ್ವಾತಂತ್ರ್ಯ ಹೋರಾಟ, 5. 1956ರ ಏಕೀಕರಣ, 6. ಕರ್ನಾಟಕದ ಏಕೀಕರಣ ಸಮ್ಮೇಳನ, 7. ಕರ್ನಾಟಕ ಏಕೀಕರಣದಲ್ಲಿ ಸಂಘ ಸಂಸ್ಥೆಗಳು, 8. ಕರ್ನಾಟಕ ಏಕೀಕರಣದ ಪ್ರಮುಖ ಆಯೋಗಗಳು. ಈ ಒಂದು ಕರ್ನಾಟಕ ಏಕೀಕರಣದ ಪ್ರಮುಖ ಆಯೋಗಗಳು ಎಂದರೆ 1. ದಾರ್ ಆಯೋಗ, 2. JVP ಕಮಿಟಿ, 3. KN ವಾಂಚೋ ಸಮಿತಿ ಅಥವಾ ಆಂಧ್ರ ಪ್ರದೇಶದ ರಚನೆ, 4. ರಾಜ್ಯ ಪುನರ್ವಿಂಗಡನಾ ಆಯೋಗ ಅಥವಾ ಫಜಲ್ ಅಲಿ ಕಮಿಟಿ ಆಗಿದ್ದು, ಈ ಒಂದು ಕರ್ನಾಟಕದ ಏಕೀಕರಣದಲ್ಲಿ ಮಹತ್ವವಾದಂಥ ಪಾತ್ರ ವಹಿಸಿದವರು ಆಲೂರು ವೆಂಕಟರಾಯರು, PV ಮಾಧವರಾವ್, ಕಡಪ ರಾಘವೇಂದ್ರರಾವ್, ಪಂಡಿತ್ ತಾರಾನಾಥ್, ಅಂದಾನಪ್ಪ ದೊಡ್ಡಮೇಟಿ, ಶಿವರಾಮ್ ಕಾರಂತ್, ಇನ್ನೂ ಹಲವಾರು ವ್ಯಕ್ತಿಗಳು ಈ ಒಂದು ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದ್ದಾರೆ. ಈ ಒಂದು ಕರ್ನಾಟಕ ಏಕೀಕರಣ ಚಳುವಳಿಯ ನಂತರ ಹೊರ ರಾಜ್ಯದಲ್ಲಿ ಉಳಿದು ಹೋಗಿರುವಂಥ ಕನ್ನಡ ಪ್ರದೇಶಗಳು ಅವು 4 ಆಗಿದ್ದು, ಕೇರಳದಲ್ಲಿ ಕಾಸರಗೋಡು ತಾಲೂಕು, ಆಂಧ್ರ ಪ್ರದೇಶದಲ್ಲಿ ಆಲೂರು, ಅದವಾನಿ, ರಾಯದುರ್ಗ, ಮಡಕಶಿರಾ ತಾಲೂಕುಗಳು ಆದರೆ ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರ್, ಚಂಡ್, ಜತ್, ಗಡಹಿಂಗ್ಲಜ್, ಅಕ್ಕಲಕೋಟೆ ಪ್ರದೇಶಗಳು ಆಗಿವೆ. ಮತ್ತು ತಮಿಳುನಾಡಿನಲ್ಲಿ ತಾಳವಾಡಿ, ನೀಲಗಿರಿ ಮತ್ತು ಹೊಸೂರು ಕನ್ನಡ ಪ್ರದೇಶಗಳು ಆಗಿವೆ. ಈ ಒಂದು ಏಕೀಕರಣದ ಮಹತ್ವವನ್ನು ನೋಡಿದಾಗ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಏಳಿಗೆಗೆ ಈ ಒಂದು ಕರ್ನಾಟಕ ಏಕೀಕರಣ ಚಳುವಳಿಯು ಒಂದು ಪ್ರಮುಖವಾದಂಥ ಹೆಜ್ಜೆಯಾಗಿತ್ತು. ಕನ್ನಡ ಮಾತನಾಡುವ ಪ್ರದೇಶಗಳು ಒಂದಾಗಿ ಅಭಿವೃದ್ಧಿಯತ್ತ ಸಾಗಲು ಈ ಒಂದು ಚಳುವಳಿಯು ಅನುಕೂಲವಾಯಿತು. ಕರ್ನಾಟಕದ ಏಕೀಕರಣವು ಭಾರತದ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಒಂದು ಉದಾಹರಣೆಯಾಯಿತು ಎಂದು ನಾವು ಹೇಳಬಹುದು. ಕೊನೆಯದಾಗಿ ಕರ್ನಾಟಕ ಎಂದು ಮರುನಾಮಕರಣಗೊಂಡಂಥ ವಿಷಯದ ಬಗ್ಗೆ ಬರೆಯಬೇಕು. ಕೊನೆಯ ಪ್ರಶ್ನೆ 11, ಅಪ್ಪಿಕೋ ಚಳುವಳಿಯನ್ನು ವಿಶ್ಲೇಷಿಸಿ ಅಂತ ಇದೆ. ಈ ಒಂದು ಅಪ್ಪಿಕೋ ಚಳುವಳಿ 1983ರಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭವಾದಂಥ ಒಂದು ಪರಿಸರ ಚಳುವಳಿಯಾಗಿದೆ. ಇದು ಮರಗಳನ್ನು ಕಡಿಯುವುದನ್ನು ವಿರೋಧಿಸಿ ಸ್ಥಳೀಯರು ಮರಗಳನ್ನು ತಬ್ಬಿಕೊಳ್ಳುವ ಮೂಲಕ
ಪ್ರತಿಭಟಿಸಿದಂಥ ಒಂದು ಚಳುವಳಿ ಈ ಒಂದು ಅಪಿಕೋ ಚಳುವಳಿ ಆಗಿದೆ. ಇದು ಚಿಪ್ಕೋ ಚಳುವಳಿಯಿಂದ ಪ್ರೇರಿತವಾಗಿದ್ದು, ಈ ಚಳುವಳಿಯು ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡಿತು. ಇನ್ನು ಈ ಒಂದು ಅಪಿಕೋ ಚಳುವಳಿಯ ಹಿನ್ನೆಲೆಯನ್ನು ನೋಡಿದಾಗ, ಅಪಿಕೋ ಚಳುವಳಿಯು 1983ರಲ್ಲಿ ಪ್ರಾರಂಭವಾಗಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಸಲ್ಕಣಿ ಎಂಬ ಗ್ರಾಮದಲ್ಲಿ ಹುಟ್ಟಿಕೊಂಡಿತು. ಈ ಚಳುವಳಿಯ ಮುಖ್ಯ ಉದ್ದೇಶ ಅರಣ್ಯ ನಾಶವನ್ನು ತಡೆಯುವುದು ಮತ್ತು ಸ್ಥಳೀಯರ ಹಕ್ಕುಗಳನ್ನು ರಕ್ಷಿಸುವುದು ಆಗಿದೆ. ಈ ಒಂದು ಅಪಿಕೋ ಚಳುವಳಿಯು ಮುಖ್ಯವಾಗಿ 3 ಉದ್ದೇಶಗಳನ್ನು ಹೊಂದಿದ್ದು, ಒಂದು ಅರಣ್ಯ ನಾಶವನ್ನು ತಡೆಯುವುದು ಮತ್ತು ಅರಣ್ಯ ಸಂರಕ್ಷಣೆ ಮಾಡುವುದು, 2 ಸ್ಥಳೀಯ ಜನರ ಜೀವನೋಪಾಯಕ್ಕಾಗಿ ಅರಣ್ಯ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಬಳಸುವುದು ಮತ್ತು 3 ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದು ಆಗಿದೆ. ಇನ್ನು ಈ ಒಂದು ಅಪಿಕೋ ಚಳುವಳಿಯ ಮಹತ್ವವನ್ನು ನೋಡಿದಾಗ, ಒಂದು ಈ ಚಳುವಳಿಯು ಪರಿಸರ ಸಂರಕ್ಷಣೆಯ ಬಗ್ಗೆ ಒಂದು ಪ್ರಮುಖ ಉದಾಹರಣೆಯಾಗಿದೆ. 2 ಸ್ಥಳೀಯ ಸಮುದಾಯಗಳ ಭಾಗವಹಿಸುವಿಕೆಯೊಂದಿಗೆ ಪರಿಸರ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯ ಎಂಬುದನ್ನು ಈ ಒಂದು ಚಳುವಳಿಯು ತೋರಿಸುತ್ತದೆ. ಕೊನೆಯದಾಗಿ 3 ಅಪಿಕೋ ಚಳುವಳಿಯು ಅರಣ್ಯಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಒಂದು ಪ್ರೇರಣೆಯಾಗಿದೆ. ಇನ್ನು ಈ ಒಂದು ಅಪಿಕೋ ಚಳುವಳಿಯ ಪ್ರಮುಖ ಅಂಶಗಳು ಏನು ಅಂತ ನೋಡಿದಾಗ, ಒಂದು ಅಪಿಕೋ ಎಂದರೆ ಕನ್ನಡದಲ್ಲಿ ತಬ್ಬಿಕೊಳ್ಳುವುದು ಎಂದರ್ಥ. 2 ಸ್ಥಳೀಯರು ಮರಗಳನ್ನು ಕಡಿಯುವುದನ್ನು ವಿರೋಧಿಸಿ ಮರಗಳನ್ನು ತಬ್ಬಿಕೊಳ್ಳುವ ಮೂಲಕ ಪ್ರತಿಭಟಿಸಿದರು. 3 ಈ ಚಳುವಳಿಯು ದಕ್ಷಿಣ ಭಾರತದ ಪರಿಸರ ಚಳುವಳಿಗಳಿಗೆ ಮಾದರಿಯಾಯಿತು. ಮತ್ತು 4 ಅಪಿಕೋ ಚಳುವಳಿಯ ನಂತರ ಅನೇಕ ಗ್ರಾಮಗಳಲ್ಲಿ ಅರಣ್ಯೀಕರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ತೆರನಾಗಿ 2024ರ ಪ್ರಶ್ನೆ ಪತ್ರಿಕೆಯಲ್ಲಿಯ 5 ಅಂಕದ ಪ್ರಶ್ನೋತ್ತರಗಳು ಇದ್ದು, ಮುಂದಿನ ಕ್ಲಾಸಿನಲ್ಲಿ 10 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.